ಆದ್ಯಾ, ಅಮೂಲ್ಯ ಇದೇ ರೂಮಲ್ಲಿ ಸಿಗಾಕೊಂಡಿದ್ದಾಳೆ. ಏನ್ ಹೇಳ್ತಾ ಇದೀಯ ಅಣ್ಣ? ಏನೋ ಕೆಲಸ ಮಾಡು, ಫಸ್ಟ್ ಹೋಗಿ ಸಾರ್ಥಕ್ಕೆ ವಿಷಯ ತಿಳಿಸು. ಹೋಗು. ಅಮೂಲ್ಯ, 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 ಅಮೂಲ್ಯ. ಯಾರದ್ದು ಫೋನಿಂದ ಕಾಲ್ ಮಾಡಿ ಇದೇ ಏರಿಯಾದಲ್ಲಿದ್ದೀನಿ ಅಂತ ಹೇಳ್ದ. ಅದು ಎಲ್ಲಿ ಸಾಯ್ತಿದ್ದಾನ? 10 ನಿಮಿಷದಿಂದ ಇದೇ ಏರಿಯಾದಲ್ಲಿ ಹುಡುಕ್ತಾ ಇದ್ದೀನಿ, ಆದರೂ ಸಿಗ್ಲಿಲ್ಲ. ನಾನು ಹೋಗೋದ್ರಲ್ಲಿ ವಿಕ್ಕಿ ಆರ್ತಿ ಮದುವೆ ಏನಾದರೂ ನಡೆದಿದ್ರೆ ಇವನನ್ನ ಸಿಗ್ದು ಮನೆಗೆ ತೋರಣ ಕಟ್ತೀನಿ. ಸುಮ್ಮ ಗಾಡಿ ನಿಲ್ಸು. ನಿಲ್ಸಿ ಹೊಡಿಬೇಡಿ. ಯಾಕೆ ಹುಡುಕಿದ್ದೀರಾ? ಏನ್ ಮಾಡ್ದ ಇವನು? ಇವನು ನನ್ನ ತಮ್ಮ. ಇವನು ನಿನ್ನ ತಮ್ಮನ? ಇವನು ಜನ್ಮಕ್ಕೆ ಬೆಂಕಿ ಹಾಕ ಮಾತಾಡೋಕೆ ಫೋನ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಯಂಗ್ಸಿಂಗ್ ಸರಿಗೆ ಕೈ ಹಾಕಿ ಮೊಬೈಲ್ ಕಿತ್ಕೊಳಕ್ಕೆ ಹೋಯ್ದ ಪುಣ್ಯಾತ್ಮ. ಅಯ್ಯೋ ಅಕ್ಕ, ಸಿಕ್ಕಿದ ಚಾನ್ಸ್ ಅಂತ ಆ ಕಡೆ ಈ ಕಡೆ ಓಡಾಡೋರಲ್ಲ ಒಂದು ಬಾಸ್ಬಿಟ್ಟಕ್ಕ. ಮುಚ್ಚೋ ಬಾಯ್. ನೋಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟ, ಕ್ಷಮಿಸ್ಬಿಡಿ ಅವನು. ನಿನ್ನ ಏನ್ರಲ್ಲಿ ಹೊಡಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅವ್ರು ಹೊಡೆದು ಸಾಲದು ಅಂತ ನೀನು ಬರೋ ಹೊಡಿತೀಯಾ? ಛೀ, ನನ್ನ ಮರ್ಯಾದೆ ಕಳಿಯಕ್ಕಂತಾನೆ ಹುಟ್ಟಿದ್ಯಾ ನೀನು. ಸುಮ್ಮನೆ ಅಕ್ಕ, ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಫೋನ್ ಕೇಳಿದ್ದು. ಅನ್ಯಾಯವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ರು. ಪಬ್ಲಿಕಲ್ಲಿ ಲೈಟಾಗಿ ಮಿಸ್ ಆದ್ರೂ ಗೊತ್ತಲ್ಲ, ತಲೆಗೆ ಒಂದು ಏಟ್ ಹಾಕ್ಬಿಟ್ರಕ್ಕ. ಹೋಗ್ಲಿ ಬಿಡು, ಸದ್ಯ ನೀನು ಸಿಕ್ಕಿದ್ಯಲ್ಲ. ಹಾಂ, ಆಗಿರೋ ನೋವು ಹೋಗೋಕ್ಕೆ 1 ವಾರ ಆದ್ರೂ ಬೇಕೇನೋ. ನೋಡ್ತೀರ, ಈಗ ಹೋಗಿ ಮದುವೆ ಮನೆನ ರಣರಂಗ ಮಾಡ್ತೀನಿ. ನಡಿ. ಆದ್ಯ, ಏನಾಯ್ತು? ಯಾಕಿಷ್ಟು ಗಾಬರಿ ಬರ್ತಿದ್ಯಾ? ಅದು ಮೇಲ್ಗಡೆ ರೂಮಲ್ಲಿ ಬೆಂಕಿ ಹೊತ್ಕೊಂಡಿದೆ, ಅದ್ರಲ್ಲಿ ಅಮ್ಮು ಸಿಕ್ಕಾಕೊಂಡಿದ್ದಾಳೆ. ಏನೋ ಅಮೂಲ್ಯನಾ? ಅಮ್ಮ, ಅಮೂಲ್ಯಕ್ಕ ಬೆಂಕಿ ಸಿಕ್ಕಾಕೊಂಡಿದ್ದಾಳೆ. ದಯವಿಟ್ಟು ನೀವೆಲ್ಲ ಇಲ್ಲೇ ಇರಿ. ಚಿಕ್ಕಮ್ಮ, ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ಹೇಗೋ ಸಮಾಧಾನ ಮಾಡ್ಕೊಳ್ಳೋದು? ರೂಮಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನನ್ನ ಮಗಳು ಅಮ್ಮು ಇದ್ದಾಳೆ ಕಣೋ ಒಳಗೆ. ಯಾಕೋ ಹಿಂಗ್ ಮಾಡ್ತಿದ್ಯಾ? ಚಿಕ್ಕಪ್ಪ, ಮಾವ ಎಲ್ಲ ಇಲ್ಲ, ಸುಮ್ಮನೆ ನಿಂತ್ಕೊಳ್ಳಿ. ಒಳಗಡೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಚಿಕ್ಕ ಮಾವ, ಒಳಗಡೆ ಅಣ್ಣ ಇದ್ದಾನೆ, ಏನೂ ಆಗಲ್ಲ. ಅಗ್ರಜ ಇದ್ದಂತಾನೆ. ಎಲ್ಲ ಬನ್ನಿ ಬನ್ನಿ. ಅಮೂಲ್ಯ, 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 ಎಲ್ಲಿ ಹೋಗ್ತೇಳು?
ನನ್ನ ಮಗಳು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾನು ಏನಾಗಲ್ಲ ಕಣೆ, ಹೋಗ್ಬೇಡಿ ಮಂಜು, ಬರೀ ಅಮ್ಮಗೆ ಏನಾಗಲ್ಲ, ಅವಳಿಗೆ ಸಮಾಧಾನವಾಗಿ ಅವ್ರ ಪ್ರಾಣ ಆದ್ರೂ ಒತ್ತೆ ಇಟ್ಟು ಅಮ್ಮನಿಗೆ ಕರ್ಕೊಂಡ್ ಬರ್ತಾರೆ. ಸುಮ್ಮನೆ ಗಾಬರಿ ಪಡ್ಕೊಂಡು ಹುಚ್ಚಾಗಿ ಅಲ್ಲಿ ಆತರ ಪಡ್ಕೊಂಡು ಆಡ್ಬೇಡಿ. ಅಮೂಲ್ಯ, 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 ನಿಮ್ಗೇನೆ ತಲೆ ಕೆಟ್ಟಿಯ ಸಾರಿಕಾ? ನನ್ನನ್ನು ಯಾಕೆ ಕರೀದ್ರಿ? ನಾವಿಬ್ರು ಒಟ್ಟಿಗೆ ಇರೋದು ಯಾರಾದ್ರು ನೋಡಿದ್ರೆ ಅನುಮಾನ ಬಂದು ಕೆಲಸ ಕೆಟ್ಟೋಗುತ್ತೆ. ಎಲ್ಲಾನು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಉರಿತಿದೆ. ನೀವೇನಾದ್ರೂ ಮಾಡೋಕ್ಕಾಗಲ್ವಾ? ಹಾಳಾದವಳು ಬೆಂಕಿಗೆ ಸಿಗಾಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ಅವಳು ಕರ್ಮ. ಎಲ್ಲದನ್ನು ಅಷ್ಟು ಸಲೀಸಾಗಿ ತಗೊಳ್ಬೇಡಿ ಗೌತಮ್. ಎಲ್ಲ ಕಡೆಯಿಂದನೂ ವಿಚಾರ ಮಾಡಿ ದೊಡ್ಡದಾಗಿ ಕಿಲಾಡಿ ಮಾಸ್ಟರ್ ಬ್ರೈನ್ ಅಂತೆಲ್ಲ ಬಿಲ್ಡಪ್ ಕೊಡ್ತೀರಾ? ಇದೆಲ್ಲ ಆಕಸ್ಮಿಕ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಇದನ್ನೆಲ್ಲ ಆ ವೇದಂತೆ ಯಾಕೆ ಮಾಡಿರಬಾರ್ದು? ಅವನು ಯಾಕೆ ಮಾಡ್ತಾನೆ? ಟೈಮ್ ಬೈ ಮಾಡೋಕೆ, ಮುಹೂರ್ತಕ್ಕೆ ಸರಿಯಾಗಿ ಹೊಗೆ ಹಾಕ್ಸಕ್ಕೆ, ಶಾರದನ್ ಕರ್ಸೋಕೆ. ಶಾರದಾನ್ ಕರ್ಸೋಕ? ಈಗಾಗಲೇ ಆ ವೇದಾಂತ್ ಶಾರದನ್ ಕರ್ಸಿದ್ದ. ವಾಟ್? ಶಾರದಾನ್ ಎಲ್ಲಿ ಕರ್ಸಿದ್ನಾ? ಏನು ಹೇಳ್ತಿದ್ದೀರಾ? ಈಗ ಅವಳು ಎಲ್ಲಿದ್ದಾಳೆ? ಎಸ್, ಆ ವೇದಾಂತ್ ಅವಳನ್ನ ಮದುವೆ ಮನೆವರೆಗೂ ಕರ್ಸಿದ್ದ. ನೀವು ಶಾರದಾ ಜೊತೆ ಏನು ಮಾತಾಡಿದ್ರಿ? ನಿಮ್ಮ ಕೈಲಿ ಖಂಡಿತ ಮದುವೆ ನಿಲ್ಸಕ್ಕಂತೂ ಆಗಲ್ಲ. ನಿಮ್ಮ ಜೀವಕ್ಕೇನೂ ಆಗಬಾರ್ದು ಅಂದರೆ ಮೊದಲು ಇಲ್ಲಿಂದ ಹೊರಟೋಗಿ ಅಂದೆ. ಅವಳಿಗದು ಸರಿ ಅನಿಸ್ತು ಅಂತ ಕಾಣುತ್ತೆ. ಭಯ ಪಡ್ಕೊಂಡು ಹೋದ್ಲು. ಛೇ, ಇದು ಇಲ್ಲಿವರೆಗೂ ಬರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಏನು ಬೇಕಾದರೂ ಆಗ್ಬೋದು ಗೌತಮ್. ಮತ್ತೆ ಅವಳನ್ನ ಟ್ರ್ಯಾಕ್ ಡೌನ್ ಮಾಡೋದಕ್ಕೆ ಈ ಬೆಂಕಿ ಡ್ರಾಮಾ ನಡೀತಿದೆ ಅಂತ ನಂಗೆ ಅನಿಸ್ತಾ ಇದೆ. ಏನಾದರೂ ಮಾಡಿ ಗೌತಮ್. ಆದಷ್ಟು ಬೇಗ ಪೊಲೀಸ್ ನನ್ನ ಕಡೆ ಬರೋ ಥರ ಮಾಡಿ ಆ ವಿಕ್ಕಿನ ಎಳ್ಕೊಂಡು ಹೋಗಿ ಮಾಡ್ತೀನಿ. ನಿನ್ನ
ಕಿಡ್ನಾಪ್ ಮಾಡಿ ವಶ ಮಾಡ್ಕೊಳ್ಬೇಕು ಅನ್ಕೊಂಡೆ ಆದ್ರೆ ನೀನ್ ಎಸ್ಕೇಪ್ ಆಗ್ಬಿಟ್ಟೆ ಈಗ ಗೌತಮ್ ಆರ್ತಿನ್ ಮದ್ವೆ ಆದ ಅಂದ್ರೆ ನಿಂಗೆ ನನ್ನನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ದೇವ್ರೆ ಕಾಪಾಡಪ್ಪ, ನನ್ನ ಮಗಳಿಗೆ ಏನು ಆಗದಿರೋ ಹಾಗೆ ನೋಡ್ಕೊಳಪ್ಪ. ಚಿಕ್ಕತ್ತೆ ಸಮಾಧಾನ ಮಾಡ್ಕೊಳ್ಳಿ, ಅಮೂಲ್ಯಂಗೇನೂ ಆಗಲ್ಲ. ಬರೀ ಧೈರ್ಯ ತಂದ್ಕೊಳೆ, ಅಮ್ಮಗೇನಾಗಲ್ಲ ಕಣೆ. ನೀನೇ ಹೀಗೆ ಕೈ ಚೆಲ್ಲಿ ಕೂತ್ರೆ ಹೇಗೆ? ಅತ್ತೆ ಗಾಬರಿ ಆಗಬೇಡಿ, ಅಮೂಲ್ಯಂಗೆ ಏನೂ ಆಗಲ್ಲ. ಶಿ ವಿಲ್ ಬಿ ಆಲ್ ರೈಟ್. ಇದು ಸಮಾಧಾನದ ಮಾತುಗಳು ಅಂತ ನನಗೂ ಅರ್ಥ ಆಗ್ತಿದ್ಯಪ್ಪ. ಅಲ್ಲಿ ಅಷ್ಟು ಜೋರಾಗಿ ಬೆಂಕಿ ಉರಿತಿದೆ, ಅವಳು ಒಳಗಡೆ ಇದ್ದಾಳೆ ಅಂದರೆ. ಅಮೂಲ್ಯ ಜೋರಾಗಿದ್ದಾಳೆ, ಧೈರ್ಯವಂತ ಕೂಡ. ಭಯ ಪಡ್ಕೊಂಡು ಪ್ಯಾನಿಕ್ ಆಗಿರಲ್ಲ. ಅತ್ತೆ ನೀವು ಗಾಬರಿ ಆಗಬೇಡಿ, ದೇವ್ರಿದ್ದಾನೆ. ಮನಸ್ಸಿನ ಮೂಲೆಯಲ್ಲಿ ಅದನ್ನೇ ನೆನೆಸ್ಕೊಂಡು ತಡ್ಕೋತಿದ್ದೀನಪ್ಪ. ಆದರೆ ಎಷ್ಟು ಬೆಂಕಿ ಇರುವಾಗ ಅದು ಸ್ವಲ್ಪ ಅಲ್ಲ. ಡೋಂಟ್ ವರಿ ಅತ್ತೆ, ಅಗ್ರಜ ಹೋಗಿದ್ದಾನೆ. ಅವನು ಮೊದಲಿಂದನೂ ಏಕಾಂಗಿಯಾಗಿ ಎಲ್ಲ ಎದುರಿಸಿದ್ದಾನೆ. ಅಗ್ರಜ ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಬೆಳೆದ್ರು, ಅಮ್ಮನ ಮುದ್ದಿನ ಪ್ರೀತಿಲಿ ಬೆಳೆದ್ರು. ಅವನು ಸಾಫ್ಟ್ ಅಲ್ಲ, ಅವನು 1000 ಪ್ರಾಬ್ಲಮ್ಸ್ ಎದುರಿಸಿದ್ದಾನೆ. ತುಂಬ ಕಷ್ಟಪಟ್ಟು ಗೆದ್ದಿದ್ದಾನೆ. ಅಪ್ಪನ ಬಿಸ್ನೆಸ್ಸಲ್ಲಿದ್ದರೂ ಓನ್ ಡಿಸಿಷನ್ ಹಾರ್ಡ್ ವರ್ಕಿಂದ ಮೇಲೆ ಬಂದಿದ್ದಾನೆ. ಏನಪ್ಪ ವಿಕ್ರಾಂತ್, ಈಗ ಅದೆಲ್ಲ ಬೇಕಾ? ಪರಿಸ್ಥಿತಿ ಹೇಗಿದೆ ಅಂತ ನೀನು ಯೋಚನೆ ಮಾಡಬೇಕಲ್ವಾ? ನಾನು ಇದನ್ನೆಲ್ಲ ಸುಮ್ಮನೆ ಹೇಳ್ತಿಲ್ಲ ಅತ್ತೆ. ಒಳಗೋಗಿರೋದು ನನ್ನ ಅಗ್ರಜ. ಅವನು ಸುಮ್ಮನೆ ಅಂತೂ ವಾಪಸ್ ಬರೋದಿಲ್ಲ. ಅವನು ಯಾವತ್ತೂ ಸೋಲು ಅನ್ನೋದನ್ನೇ ನೋಡಿಲ್ಲ. ಬಾಗ್ಲು ಹೊಡ್ಕೊಂಡು ನುಗ್ಗಿದ್ದಾನೆ ಅಂದರೆ ಅಮೂಲ್ಯಂಗೆ ಏನು ಆಗದೆ ಹೊರಗಡೆ ಕರ್ಕೊಂಬರ್ತಾನೆ. ಧೈರ್ಯವಾಗಿರಿ, ಇಟ್ಸ್ ಮೈ ಪ್ರಾಮಿಸ್. ಅಮೂಲ್ಯ, ಏ ಅಮೂಲ್ಯ, ಅಮೂಲ್ಯ, ಪಲ್ಸ್ ರೇಟ್ ಬೇರೆ ತುಂಬ ಕಡಿಮೆ ಇದೆ. ಈ ಬಾಡಿನಲ್ಲಿ ಆಕ್ಸಿಜನ್ ಕಂಟೆಂಟ್ ಇಲ್ಲ ಅನ್ಸುತ್ತೆ. ಏನು ಮಾಡೋದು? CPR. ಐಮ್ ಸಾರಿ ಅಮೂಲ್ಯ, ನನ್ನಿಂದ ನಿನಗೆ ಈ ಪರಿಸ್ಥಿತಿ ಬಂತು. ಬಟ್ ಐ ಹ್ಯಾವ್ ಟು ಸೇವ್ ಯು. ಇಷ್ಟೊತ್ತಾದರೂ ಅಗ್ರಜ ಬಂದಿಲ್ವಲ್ಲ? ನೋಡಿ, ಇನ್ನೇನು ಫೈರ್ ಇಂಜಿನ್ ಬರುತ್ತೆ. ವೇದಾಂತ ಏನು ಮಾಡೋಕ್ಕಾಗದೇ ಇದ್ರು
ಅವ್ರು ಬಂದು ಕಾಪಾಡ್ತಾರೆ. ಯಾರೂ ಹೆದರಬೇಡಿ. ಅವ್ರು ಬರ್ದೇ ಇದ್ರೇ ವಾಸಿ. ಒಳಗಿರೋರಿಬ್ರು ಕತೆ ಅಲ್ಲೇ ಮುಗ್ದೋದ್ರೆ ನೆಮ್ಮದಿ ಆಗುತ್ತೆ. ಏನ್ ಮಾಡ್ತಿದ್ಯಾ ನೀನು? ಹ್ಞೂ, ಬೆಂಕಿನೇ. ಮಾತಿಗೆ ಮುಂಚೆ ನಾವಂದ್ರೆ ತಮಾಷೆನ ಅಂತಿರ್ತಿಯಲ್ಲ. ಹೋಗಿ ಮಂಚದ ಕೆಳಗಡೆ ತೂರ್ಕೊಂಡಿದ್ಯಲ್ಲ. ಎದ್ದೋಳ ಮೇಲೆ ಎದ್ದೇಳು. ಏಯ್ ನಡಿ. ಏಯ್ ಏಯ್ ಕರ್ಮ ಇವಳನ್ನ ಎಷ್ಟು ಮುಡ್ಸ್ಕೋಬಾರ್ದು ಅಂತ ಪ್ರಯತ್ನ ಪಟ್ರು. ವೇದಾಂತ್ ತುಂಬ ಡಿಲೇ ಮಾಡಿಬಿಟ್ರು. ಒಳಗಡೆ ಏನೋ ಅನಾಹುತ ಆಗಿರಬೇಕು. ಅಮೂಲ್ಯ ಸೇಫಾಗಿ ಬರ್ತಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಅಮೂಲ್ಯ ವೇದಾಂತ ಗಟ್ಟಿ ಕಿಡ್ಕೊಳ್ಳಿ ಮಗನ. ಅಣ್ಣ ನಿಂಗೇನು ಆಗಿಲ್ಲ ತಾನೆ? ವೈಟ್ ಆದ್ಯಾ, ನನಗೆ ಇನ್ನೊಂದು ಕೆಲಸ ಅದೇ. ಅಣ್ಣ ಯಾವುದೇ ಕಾರಣಕ್ಕೂ ನನ್ನ ಹಿಂದೆ ಬರೋ ಹೋಗಿಲ್ಲ. ನನ್ನ ಮೇಲೆ ಅಣ್ಣ ಅಣ್ಣ ಆದ್ಯಾ ಆದ್ಯ ಏನಾಯ್ತಮ್ಮ? ವೇದಾಂತ್ ಯಾಕೆ ಮತ್ತೆ ಆ ರೂಮ್ಗೆ ಹೋದ? ಗೊತ್ತಿಲ್ಲ ಮಾವ, ಇನ್ನೊಂದು ಕೆಲಸ ಇದೆ ಅಂತ ಹೋದ. ಯಾರು ಹಿಂದೆ ಬರಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದಾನೆ. ಹಾಣೇನಾ? ಅಗ್ರಜ ಪ್ಲೀಸ್ ಹೊರಗಡೆ ಬಾರೋ. ಅಗ್ರಜ ಬಾರೋ. ವೇದಾಂತ್ ಬನ್ನಿ ಪ್ಲೀಸ್. ಅಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ. ಅದಕ್ಕೆ ಹೇಳಿದ್ದು ಇದೆಲ್ಲ ಟೈಮ್ ಕಿಲ್ ಮಾಡೋ ಪ್ಲ್ಯಾನ್ ಅಂತ. ನಾನು ಹುಚ್ಚಿ ಥರ ಏನೇನೋ ಹೇಳಿದೆ ಅಂತ ಮನ್ಸಿಗೆ ತಗೋಬೇಡ ವೇದಾಂತ್. ಪ್ಲೀಸ್ ಸೇಫಾಗಿ ಬಾ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಭದ್ರಂಗಿ ಕಾಪಾಡಪ್ಪ. ಅಕ್ಕನ ಧಾರೆ ಸೀರೆ
ನನ್ನ ಆರತಿ ಸೀರೆ ತರಕ್ಕೆ ಒಳಗೋಗಿದ್ದ ಅಗ್ರಜ.